ಆದರೆ ಎಷ್ಟೇ ಪ್ರಯತ್ನಗಳನ್ನು ನಾವು ಪಡ್ತಾ ಇದ್ರೂ ಅವಕಾಶಗಳು ಕೈ ತಪ್ತಾ ಇರುತ್ತೆ. ಚಿತ್ರರಂಗದಲ್ಲಿ ನೆಲೆಯೂರೋದಕ್ಕೆ ಹಗಲಿರುಳು ಕಷ್ಟಪಟ್ಟರು ಕೂಡ ಯಶಸ್ಸು ಮಾತ್ರ ನಮಗೆ ಮರೀಚಿಕೆಯಾಗಿರುತ್ತೆ. ಯಾಕೆ ಈ ರೀತಿಯಾಗಿ ಆಗ್ತಾ ಇರುತ್ತೆ? ನೆನ್ಪಿಡಿ, ಕಲೆ ಅನ್ನೋದು ಕೇವಲ ಪರಿಶ್ರಮವಲ್ಲ, ಅದಕ್ಕೆ ಹಣೆ ಬರಹದ ಸಾಥ್ ಕೂಡ ಇರಬೇಕು. ನಿಮ್ಮ ಜಾತಕದಲ್ಲಿ ನಿಜಕ್ಕೂ ಕಲಾವಿದರಾಗುವಂತಹ ಯೋಗ ಇದೆಯಾ? ಸಿನಿಮಾ ರಂಗದಲ್ಲಿ ಎಷ್ಟೇ ಪ್ರಯತ್ನ ಪಡ್ತಾ ಇದ್ರೂ ಕೂಡ ಏಳಿಗೆಯಾಗದೇ ಇರೋದಕ್ಕೆ ನಿಮ್ಮ ಜನ್ಮ ದೋಷಗಳು ಕಾರಣನ, ಅಥವಾ ಇಡೀ ಜಗತ್ತಿಗೆ ಪರಿಚಯವಾಗಬೇಕಾದಂತಹ ನಿಮ್ಮ ಹೆಸರೇ ನಿಮ್ಮ ಯಶಸ್ಸಿಗೆ ವಿಲನ್ ಆಗಿದೆಯಾ? ಇಂತಹ ಹತ್ತಾರು ಗೊಂದಲಗಳಿಗೆ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಪ್ರತ್ಯಂಗಿರಾ ದೇವಿಯ ಆರಾಧಕರಾದ ಡಾಕ್ಟರ್ ಮಹರ್ಷಿ ಗುರುಜಿ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಆಕಾಶಾತ್ ಪತಿತಂ ತೋಯಂ ಯಥಾಗಚ್ಚತಿ ಸಾಗರಂ ಸರ್ವ ದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತೆ. ಹರೇ ಶ್ರೀನಿವಾಸ. ಎಲ್ಲರಿಗೂ ಸಹ ನಮಸ್ಕಾರಗಳು. ಗುರುಜಿ ನೋಡಿ, ಸಿನಿಮಾ ಕ್ಷೇತ್ರ ಅಂತಂದ್ಮೇಲೆ ಅಲ್ಲಿ ಒಂದಷ್ಟು ಶುಕ್ರ ದಶೆ ಇರಲೇಬೇಕು ಅಂತ ಕೂಡ ಹೇಳ್ತಾರೆ. ಒಬ್ಬ ಸಾಮಾನ್ಯ ವ್ಯಕ್ತಿ ಚಿತ್ರರಂಗದಲ್ಲಿ ದೊಡ್ಡ ಮಟ್ಟದ ಹೆಸರನ್ನ ಮಾಡಬೇಕಾದ್ರೆ ಆತನ ಜನ್ಮ ಕುಂಡಲಿಯಲ್ಲಿ ಯಾವ ಗ್ರಹಗಳ ಬಲ ಅತ್ಯಂತ ಅವಶ್ಯಕವಾಗಿರುತ್ತೆ ಅಂತ ನೋಡಿ, ಒಂದು ನಾಯಕಿ ಅಥವಾ ನಾಯಕ ಪಾತ್ರವನ್ನು ನಿರ್ವಹಿಸಬೇಕಾದ್ರೆ ಮತ್ತು ಅದೊಂದಷ್ಟು ಅವರ ಕೆಲಸದ ರೀತಿಯಲ್ಲಿ ಮಾಡಬೇಕಾದ್ರೆ 4 ಗ್ರಹಗಳು 3 ಯೋಗಗಳು ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಇವತ್ತು ಭಾಳ ಜನ ಎಷ್ಟೆಷ್ಟೋ ಪ್ರಯತ್ನ ಮಾಡ್ತಾಯಿದ್ದಾರೆ. ನಾನು ಒಂದು ಸಿನಿಮಾ ಕ್ಷೇತ್ರದಲ್ಲಿ ಬರಬೇಕು, ಒಂದು ಹೆಸರು ಮಾಡಬೇಕು, ಅದರಲ್ಲಿ ಕೆಲಸ ಮಾಡಬೇಕು ಅನ್ನೋಂಥ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿರ್ತಾರೆ. ಆದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದಷ್ಟು ಫಲಗಳನ್ನು ಕೊಡುವಂಥದ್ದು ಕೆಲವೊಂದು ಗ್ರಹಗಳ ಪಾತ್ರ ವಹಿಸುವಂಥದ್ದು ನಾವು ನೋಡ್ಬೋದು. ಅದನ್ನು ನಾವು ಕಾರತತ್ವ ಗ್ರಹಗಳು ಅಂತ ಹೇಳ್ತೀವಿ. ನೋಡಿ, ಒಂದಷ್ಟು ಜ್ಯೋತಿಷ್ಯದಲ್ಲಿ ಒಂದಷ್ಟು ಲೆಕ್ಕಾಚಾರ ಇದೆ. ಅದರಲ್ಲಿ ಪ್ರಮುಖವಾಗಿ ಸಿನಿಮಾ ಯೋಗಕ್ಕೆ ಪ್ರಮುಖವಾಗಿರುವಂತಹ ಗ್ರಹಗಳು ಅಂತ ಹೇಳಿದ್ರೆ ಶುಕ್ರ, ಚಂದ್ರ, ಬುಧ, ರಾಹುವಿನ ಪಾತ್ರ ಬಹಳ ಮುಖ್ಯವಾಗಿದೆ. ನೋಡಿ, ಯಾವಾಗೂ ಶುಕ್ರ ಸೌಂದರ್ಯ, ಕಲೆ, ನಟನೆ ಮತ್ತು ಗ್ಲಾಮರ್ ಮತ್ತು ಅದ್ರ ಜೊತೆಗೆ ಶುಕ್ರನ ಬಲ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಸಿನಿಮಾ ಕ್ಷೇತ್ರದಲ್ಲಿ ಉತ್ತಮ ಹೆಸರನ್ನು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಅದೇ ರೀತಿ ಚಂದ್ರ ಮನಸ್ಸಿನ ವಿಚಾರಕ್ಕೆ ಸಂಬಂಧಪಟ್ಟಂಥ ಅಂದರೆ ಆಲೋಚನೆಗಳು ನಿಮಗೆ ಸಿನಿಮಾ ಕ್ಷೇತ್ರದಲ್ಲೇ ಬರಬೇಕು ಅನ್ನುವಂಥದ್ದು ಏನಿರುತ್ತೆ ಚಂದ್ರನಿಂದ ಬರುವಂಥದ್ದಾಗಿರುತ್ತೆ. ಮತ್ತು ಅದು ಕಲ್ಪನಾ ಶಕ್ತಿ ಮತ್ತು ಜನಪ್ರಿಯತೆಗೆ ಚಂದ್ರ ಒಂದಷ್ಟು ಕಾರಣಕರ್ತ ಆಗಿರ್ತಾನೆ. ಮತ್ತು ಅದ್ರ ಜೊತೆ ಕಲಾತ್ಮಕ ಒಂದಷ್ಟು ಅಭಿವೃದ್ಧಿಗೆ ಚಂದ್ರನು ಪ್ರಮುಖ ಕಾರಣ ಅಂತ ಹೇಳ್ತೀವಿ. ಮತ್ತು ಅದರ ಜೊತೆಗೆ ಬುಧ ಸಂವಹನ ಮತ್ತು ಅದರ ಜೊತೆಗೆ ಬುದ್ಧಿವಂತಿಕೆಯನ್ನು ತೋರಿಸ್ಕೊಳ್ಳುತ್ತೆ. ಅಂದರೆ ಅವನ ವ್ಯಕ್ತಿತ್ವ ಆಗಬಹುದು, ಅವನ ನಡವಳಿಕೆಗಳಾಗಬಹುದು, ಅವನ ಆಲೋಚನೆಗಳಾಗಬಹುದು. ಇದಕ್ಕೆ ಬುಧ ಪ್ರಮುಖ ಕಾರಣ ಗ್ರಹ ಆಗಿರ್ತಾನೆ. ಮತ್ತು ಅದ್ರ ಜೊತೆಗೆ ರಾಹು ಹಠಾತ್ ಯಶಸ್ಸನ್ನು ಗಳಿಸುವಂಥದ್ದು. ನೋಡಿ, ರಾತ್ರೋ ದಿಢೀರ್ ಬದಲಾವಣೆ ಆಗಿರುವಂಥದ್ದು ಘಟನೆಗಳು ನಾವು ನೋಡ್ತೀವಿ. ಸಿನಿಮಾ ಕ್ಷೇತ್ರದಲ್ಲಿ ಒಳ್ಳೆಯ ಹೆಸರನ್ನು ಗಳಿಸಿರುವಂಥದ್ದು ನಾವು ನೋಡ್ತೀವಿ. ರಾಹುವಿನ ಪಾತ್ರ ಆಸೆಗಳನ್ನು ಕೊಡ್ತಾನೆ, ದಿಢೀರ್ ಬದಲಾವಣೆಯನ್ನು ಮಾಡುವಂಥದ್ದು ಇರುತ್ತೆ. ಸೊ ಹಾಗಾಗಿ ರಾಹುವಿನ ಪಾತ್ರನೂ ಬಹಳ ಮುಖ್ಯವಾಗಿರುತ್ತೆ ಮತ್ತು ಜನಪ್ರಿಯತೆಯನ್ನು ಕೊಡುವಂಥದ್ದಾಗಿರುತ್ತೆ. ಮತ್ತು ಈ ಗ್ರಹಗಳು ಇದ್ರೇ ಕೆಲಸ ಮಾಡೋದಾ, ಮತ್ತು ಆ ಗ್ರಹಗಳು ಯಾವ ಸ್ಥಾನದಲ್ಲಿರಬೇಕು, ಮತ್ತು ಒಂದಷ್ಟು ಯೋಗಗಳು ಹೇಗೆ ಫಲಗಳು ಕೊಡಬೇಕು ಅನ್ನೋಂಥದ್ದು ನಾವು ನೋಡೋಕೆ ಹೋದರೆ ಸಿನಿಮಾ ಕ್ಷೇತ್ರದಲ್ಲಿ ಪ್ರಮುಖವಾಗಿರುವಂಥದ್ದು 3 ಯೋಗಗಳು ಅಂತ ಹೇಳ್ತೀವಿ. ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಮಾಳವ್ಯ ಯೋಗ ಅಂತ ಹೇಳ್ತೀವಿ. ಅಂದರೆ ಶುಕ್ರ ಕೇಂದ್ರದಲ್ಲಿ, ಅಂದರೆ ಯಾವಾಗಲೂ ನಾನು ಮೊನ್ನೇನು ಮಾತನಾಡುವಾಗ ಹೇಳ್ತಾ ಇದ್ದೆ, ಕೇಂದ್ರ ಗ್ರಹಗಳು ಒಬ್ಬ ಮನುಷ್ಯನ ಜೀವನದ ಒಂದಷ್ಟು ಆದಿಯನ್ನು ತೋರಿಸುತ್ತೆ, ಒಂದಷ್ಟು ಜೀವನದ ಅಭಿವೃದ್ಧಿ ಹತ್ರ ಕರ್ಕೊಂಡೋಗುತ್ತೆ. ಅದು ಯಾವ ಗ್ರಹ ಇದ್ದರೆ ಫಲಗಳು ಕೊಡುತ್ತೆ, ಯಾವ್ಯಾವ ಫಲಗಳು ಕೊಡುತ್ತೆ ಅನ್ನುವಂಥದ್ದನ್ನು ಇಂದಿನ ಸಂಚಿಕೆಯಲ್ಲಿ ಮಾತಾಡ್ತಾ ಇದ್ದೆ. ಮತ್ತು ಇವತ್ತಿನ ಸಂಚಿಕೆಯಲ್ಲಿ ಸಿನಿಮಾ ಕ್ಷೇತ್ರದಲ್ಲೇ ಮುಂದೆ ಬರಬೇಕು, ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ನಿಮ್ಮ ಜಾತಕದಲ್ಲಿ ಶುಕ್ರ ಏನಾದರೂ 1ನೇ ಮನೆ ಅಂದರೆ ತನುಭವ ಅಂತ ಹೇಳ್ತೀವಿ, 1, 4, 7, 10ನೇ ಮನೆ ಅಂದರೆ ಕರ್ಮಸ್ಥಾನ ಅಂತ ಹೇಳ್ತೀವಿ, 10ನೇ ಮನೆ. ಸೊ ಈ ಸ್ಥಾನದಲ್ಲಿ ಏನಾದರೂ ಸ್ವಕ್ಷೇತ್ರದಲ್ಲಿ, ಸ್ವಕ್ಷೇತ್ರಗಳಂದರೆ ಯಾವುದು? ಋಷುಭ, ಶುಕ್ರ ಸ್ವಕ್ಷೇತ್ರ ಅಂದರೆ ಋಷುಭ ರಾಶಿ ಮತ್ತು ತುಲಾ ರಾಶಿ, ಮತ್ತು ಉಚ್ಚಸ್ಥಾನ ಅಂತ ಹೇಳ್ತೀವಿ. ಉಚ್ಚಸ್ಥಾನ ಅಂತ ಹೇಳಿದ್ರೆ ಅದನ್ನು ಪರಮೋಚ್ಚ ಸ್ಥಾನ ಅಂತಲೂ ಹೇಳ್ತೀವಿ. ಶುಕ್ರನಿಗೆ ಮೀನ ರಾಶಿ ಉಚ್ಚಸ್ಥಾನವಾಗಿರುತ್ತೆ. ಹಾಗಾಗಿ ಈ 1, 4, 7, 10ನೇ ಮನೆ ಆಗಿರುವಂಥದ್ದು ಮೀನರಾಶಿ 10ನೇ ಮನೆ ಆಗಿದ್ದರೆ ಅಂಥವ್ರಿಗೂ ಸಿನಿಮಾ ಕ್ಷೇತ್ರದಲ್ಲಿ ಉತ್ತಮವಾದಂಥ ಅಭಿವೃದ್ಧಿಯನ್ನು ಕಾಣಬಹುದು. ಮತ್ತು ಈ ಯೋಗ ಉಂಟು ಮಾಡುವಂಥದ್ದಿರುತ್ತೆ. ಅದು ನಟನೆಗೆ ಭಾಳ ಮುಖ್ಯವಾಗಿ ಕೆಲಸ ಮಾಡುವಂಥದ್ದಿರುತ್ತೆ. ಮತ್ತು ಅದೇ ರೀತಿ ಸಹ
ಗಜಕೇಸರಿ ಯೋಗ ನೋಡಿ, ಗಜಕೇಸರಿ ಯೋಗ ಅಂತ ಹೇಳಿದ್ರೆ ಒಂದಷ್ಟು ಫಲಗಳನ್ನು ಕೊಡುವಂಥದ್ದಿರುತ್ತೆ. ಅದು ಚಂದ್ರ ಗುರು ಕಾಂಬಿನೇಷನ್ಸಲ್ಲಿ ಬರುವಂಥದ್ದಾಗಿರುತ್ತೆ. ಮತ್ತು ಈ ಯೋಗ ಒಂದಷ್ಟು ಕೀರ್ತಿ ಅಭಿವೃದ್ಧಿಯತ್ತ ಸಾಗುವಂಥದ್ದಿರುತ್ತೆ. ಇವತ್ತು ಭಾಳ ಜನ ಸಿನಿಮಾ ಕ್ಷೇತ್ರದಲ್ಲೇ ಜೀವನ ಕಳೀತಾ ಇರ್ತಾರೆ, ಏನೂ ಹೆಸರಿರಲ್ಲ, ಏನೋ ಮಾಡ್ತಾ ಇದ್ದೀನಿ ಅನ್ನುವಂಥ ಮನಸ್ಥಿತಿಗೆ ಹೋಗುವಂಥದ್ದಿರುತ್ತೆ. ಮತ್ತು ಇನ್ನೊಂದು ಯೋಗ ಬುಧಾದಿತ್ಯ ಯೋಗ ನೋಡಿ, ಯಾವಾಗಲೂ ಬುಧಾದಿತ್ಯ ಯೋಗ ಅಂತ ಹೇಳಿದ್ರೆ ಬುಧ ಮತ್ತು ರವಿಯ ಸಂಯೋಗ ಅಂತ ಹೇಳ್ತೀವಿ. ಸಾಮಾನ್ಯ ಈ ಯೋಗ ಇದ್ದಂಥ ಸಂದರ್ಭದಲ್ಲಿ ಒಟ್ಟಿಗೆ ಇದ್ದರೆ ಬುದ್ಧಿವಂತಿಕೆ ಮತ್ತು ಯಶಸ್ಸನ್ನು ಗಳಿಸುವಂಥದ್ದು ಈ ಯೋಗ ಉಂಟು ಮಾಡುವಂಥದ್ದು ಇರುತ್ತೆ. ಮತ್ತು ಅದೇ ರೀತಿ ಒಂದಷ್ಟು ಸಿನಿಮಾ ಕ್ಷೇತ್ರಕ್ಕೆ ಪ್ರಮುಖ ಭಾವಗಳು ಅಂತ ಹೇಳ್ತೀವಿ. ಈಗ ನಾನು ಆಗಲೇ ಹೇಳಿದೆ, ಶುಕ್ರ ಮತ್ತು ಬುಧ, ಚಂದ್ರ, ರಾಹು, ಸೊ ಎಷ್ಟು ಪಾತ್ರ ವಹಿಸುತ್ತೆ ಅಂತ. ಆ ಗ್ರಹಗಳು ಏನಾದರೂ ನಾನು ಹೇಳುವಂಥ ಭಾವಕುಂಡಲಿಯಲ್ಲಿ ಇತ್ತು ಅಂದರೆ ಒಂದಷ್ಟು ನಿಮಗೆ ಅನುಕೂಲ, ಅಭಿವೃದ್ಧಿ ಆಗುವಂಥ ಸಾಧ್ಯತೆ ಇರುತ್ತೆ. ನೋಡಿ, 5ನೇ ಭಾವದಲ್ಲಿ ಬುದ್ಧಿವಂತಿಕೆ, ಕಲಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥದ್ದು, ನಟನೆಗೆ ಸಂಬಂಧಪಟ್ಟಂಥದ್ದನ್ನು ವ್ಯಕ್ತಪಡಿಸುವಂಥದ್ದಿರುತ್ತೆ. ಸೊ ಈ ಸ್ಥಾನದಲ್ಲಿ ಏನಾದರೂ 5ನೇ ಮನೆಯಲ್ಲಿ ಇತ್ತು ಅಂತ ಹೇಳಿದ್ರೆ ಶುಕ್ರ, ಅದೂ ಸಹ ನಿಮಗೆ ಅನುಕೂಲ ಆಗುವಂಥದ್ದು ಇರುತ್ತೆ. ಮತ್ತು 10ನೇ ಮನೆ ಅಂತ, 10ನೇ ಮನೆ ಯಾವಾಗಲೂ ಉದ್ಯೋಗಕ್ಕೆ ಸಂಬಂಧಪಟ್ಟಂಥದ್ದು. ನೀವು ಏನು ಉದ್ಯೋಗ ಮಾಡ್ತೀರಾ, ಏನು ಕೆಲಸವನ್ನು ಮಾಡ್ತಾ ಇದ್ದೀರಾ, ಅದರಲ್ಲಿ ನೀವು ಗುರುತಿಸ್ಕೊತಾ ಇದ್ದೀರಾ. ಸೊ ಇದನ್ನು ಒಂದಷ್ಟು ಕರ್ಮಸ್ಥಾನದಲ್ಲಿ ಇರುವಂಥ ಗ್ರಹಗಳ ಆಧಾರದ ಮೇಲೆ ನಾವು ನೋಡ್ತೀವಿ. ಕರ್ಮಸ್ಥಾನದಲ್ಲಿ ಏನಾದರೂ ಶುಕ್ರ ರಾಹು ಸಂಯೋಗ ಆಯಿತು ಅಂತ ಹೇಳಿದ್ರೆ ಅವರಿಗೆ ಒಂದಷ್ಟು ಬಟ್ಟೆ, ಕಾಸ್ಮೆಟಿಕ್ ಐಟಮ್ಸ್ ಸಂಬಂಧಪಟ್ಟಂಥದ್ದು, ಸಿನಿಮಾಕ್ಕೆ ಸಂಬಂಧಪಟ್ಟಂಥದ್ದಾಗಬಹುದು, ಅಥವಾ ಈ ಛಾಯಾಗ್ರಹಣ ಅಂತ ಹೇಳ್ತೀವಿ, ಅಂದರೆ ಒಂದಷ್ಟು ಫೋಟೋಗ್ರಾಫಿಂಗ್ ಇಂತಹದ್ರಲ್ಲಿ ಕೆಲಸ ಮಾಡುವಂಥದ್ದು. ಸೊ ಇದಕ್ಕೆ ಹೆಚ್ಚು ವ್ಯಾಮೋಹವನ್ನು ಕೊಡುವಂಥದ್ದು ಇರುತ್ತೆ. ಮತ್ತು ಅದರ ಜೊತೆಗೆ 3ನೇ ಭಾವದಲ್ಲಿ ಒಂದಷ್ಟು ಸಾಧನೆ ಮಾಡುವಂಥದ್ದು, ಮತ್ತು ನೃತ್ಯ, ಸಂಗೀತ, ಧೈರ್ಯದಿಂದ ಮುಂದೆ ಹೋಗುವಂಥದ್ದು. ಸೊ ಈ ಥರದ್ದೊಂದಷ್ಟು ಲೆಕ್ಕಾಚಾರ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದೆ. ಸೊ ಈ ಥರ ಯೋಗಗಳು ಇದ್ದು ಒಂದಷ್ಟು ಪ್ರಯತ್ನದಲ್ಲಿ ಇದ್ದು ಫಲಗಳು ಕೊಡ್ತಾ ಇಲ್ಲ ಅಂದರೆ ನಿಮ್ಮ ದಶಾಕಾಲನು ಪ್ರಮುಖವಾಗಿ ಪಾತ್ರವಹಿಸುತ್ತೆ. ಇವತ್ತು ನೋಡಿ, ಚಿಕ್ಕ ವಯಸ್ಸಲ್ಲೇ ಹೆಸರು ಮಾಡಿರುವಂತಹದ್ದು ವ್ಯಕ್ತಿಗಳು ನಾವು ನೋಡಿದ್ದೀವಿ ಸಿನಿಮಾ ಕ್ಷೇತ್ರದಲ್ಲಿ. ನೀವು ಗಮನಿಸ್ಬೋದು, ಚಿಕ್ಕ ವಯಸ್ಸಲ್ಲೇ ಹೆಸರು ಮಾಡಿ ಆನಂತರ ಸಿನಿಮಾಗೆ ಬಂದಿಲ್ಲ, ನಂತರ ಮಧ್ಯವಯಸ್ಕರ ವಿಚಾರದಲ್ಲಿ ಸಿನಿಮಾದಲ್ಲಿ ಬಂದಿದ್ದರೆ ನಂತರ ಒಂದಷ್ಟು ಸಿನಿಮಾ ಮಾಡಿ ನಿಲ್ಲಿಸಿರುವಂಥದ್ದು. ಮತ್ತು ಕೆಲವರಿಗೆ 45 ಅಥವಾ 50 ಮೇಲೆ ಸಿನಿಮಾ ಅನ್ನುವಂಥದ್ದು ಕೈ ಹಿಡಿದಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಯಾಕೆ ಆ ಏಜಲ್ಲಿ, ವಯಸ್ಸಲ್ಲೇ ಅವ್ರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ರೆ ನೋಡಿ, ಈ ಗ್ರಹಗಳು ಅದರ ದಶಾಕಾಲ ಕೆಲಸ ಮಾಡುತ್ತೆ. ಇವತ್ತು ಕರ್ಮಸ್ಥಾನದಲ್ಲಿ ಶುಕ್ರ ಇದ್ದು ನಿಮಗೇನಾದರೂ ಶುಕ್ರದಶ ಏನಾದರೂ ನಿಮಗೆ 45ನೇ ಏಜಲ್ಲಿ ಬಂತು ಅಂದರೆ ಆವಾಗ ನಿಮಗೆ ಸಿನಿಮಾ ಕ್ಷೇತ್ರ ಕೈ ಹಿಡಿಯುತ್ತೆ, ದುಡ್ಡು ಮಾಡ್ತೀರಾ ಮತ್ತು ಹೆಸರು ಮಾಡುವಂಥದ್ದಿರುತ್ತೆ. ಅದಕ್ಕೆ ನಾವು ಹೇಳೋದು, ಇವತ್ತು ಭಾಳ ಜನ ಆಸೆ ಆಕಾಂಕ್ಷೆಗಳು ಇಟ್ಕೊಂಡಿರ್ತೀರ, ಒಂದಷ್ಟು ಫ್ಯಾಷನ್ ಡಿಸೈನ್ ಸಂಬಂಧಪಟ್ಟಂಥದ್ದು ಒಂದಷ್ಟು ಪ್ರಯತ್ನ ಮಾಡ್ತಾ ಇರ್ತೀರ. ನಿಮಗೆ ಸಿನಿಮಾ ಕ್ಷೇತ್ರ ಅನ್ನೋದು ಬರುತ್ತಾ? ಇದು ಬಹಳ ಮುಖ್ಯವಾಗಿ ತಿಳ್ಕೊಬೇಕು ನಿಮ್ಮ ಜಾತಕದಲ್ಲಿ. ಆಗುತ್ತೆ ಅಂತ ಹೇಳಿದ್ರೆ ನೀವು ಸಿನಿಮಾ ಕ್ಷೇತ್ರಕ್ಕೆ ಹೋದರೆ, ಕಾಲಿಟ್ಟರೆ ನೀವು ದಿಢೀರ್ ಬದಲಾವಣೆ, ಅಭಿವೃದ್ಧಿ ಆಗುವಂಥದ್ದಿರುತ್ತೆ. ಈಗ ಒಂದಷ್ಟು ಚಿಕ್ಕ ಚಿಕ್ಕ ಪಾತ್ರಗಳನ್ನು ಮಾಡ್ತಾ ಇರ್ತಾರೆ, ಧಾರಾವಾಹಿ ಇಂಥದ್ದು ಯಾವುದೋ ಒಂದು ಚಿಕ್ಕ ಚಿಕ್ಕ ಪಾತ್ರಗಳೆಲ್ಲ ಅಭಿನಯಿಸ್ತಾ ಇರ್ತಾರೆ. ಸೊ ಅಭಿನಯ ಅನ್ನುವಂಥದ್ದು ನಿಮಗೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀರಾ ಅಂದರೆ ಆ ಯೋಗಗಳು ಇರುತ್ತೆ. ಆ ಯೋಗಗಳು ಇದ್ದರೆ ಆ ಗ್ರಹಗಳು ಕೆಲಸ ಮಾಡುತ್ತಾ, ನಿಮಗೆ ಒಳ್ಳೆಯ ಅನುಕೂಲ ಕೊಡುತ್ತಾ? ಸೊ ಇದನ್ನು ಒಂದಷ್ಟು ಲೆಕ್ಕಾಚಾರ ಜ್ಯೋತಿಷ್ಯದಲ್ಲಿದೆ. ಮತ್ತು ಇಷ್ಟಿಗೆ ಮೀಸಲಲ್ಲ, ಒಂದು ಸಿನಿಮಾ ಕ್ಷೇತ್ರದಲ್ಲಿ ಬರಬೇಕಾದ್ರೆ ನಿಮ್ಮ ಹೆಸರು ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಕೆಲಸ ಮಾಡುತ್ತೆ. ಇವತ್ತೆಷ್ಟೋ ಜನ ಹೆಸರನ್ನು ಬದಲಾವಣೆ ಮಾಡ್ಕೊಂಡಿರೋಂಥದ್ದು ನಾವು ನೋಡ್ತೀವಿ. ಶುಕ್ರನ ಸಂಖ್ಯೆ ಅಂತ ಹೇಳಿದ್ರೆ 6. ಅಂದರೆ ಯಾವಾಗೂ ಈ ಸಿನಿಮಾಗೆ ಶುಕ್ರನ ಪಾತ್ರ ಎಷ್ಟಿದೆ ಅಂತ ನಾನು ಆಗಲೇ ವಿವರಣೆ ಕೊಟ್ಟೆ. ಇವತ್ತು ಎಷ್ಟೋ ಜನ ಹೆಸರನ್ನು ಬದಲಾವಣೆ ಮಾಡ್ಕೊಂಡ್ಮೇಲೆ ಬಹಳ ಅಭಿವೃದ್ಧಿ ಆಗಿರೋವಂಥದ್ದಿದೆ. ನಾವು ಬಹಳ ಹಿಂದೆ ಕಲಾವಿದರು ನಾವು ನೋಡಿದ್ದೀವಿ. ಸೊ ಅವರು ಹೆಸರುಗಳಿಂದ 6 ಲೆಟರಿಂದ, ಅಂದರೆ ಈ 6 ಲೆಟರ್ ಅನ್ನೋದು ಸಿನಿಮಾ ಕ್ಷೇತ್ರಕ್ಕೆ ಮಾಡಿಸಿರುವಂತಹ ಒಂದಷ್ಟು ಸಂಖ್ಯೆಗಳಲ್ಲಿ 6 ಮತ್ತು ಈ 6 ಲೆಟರಲ್ಲಿ ಬರುವಂಥದ್ದು ಏನಿರುತ್ತೆ, ಒಂದಷ್ಟು ಸಿನಿಮಾ ಕ್ಷೇತ್ರಕ್ಕೆ ಅಭಿವೃದ್ಧಿಯನ್ನು ಕೊಡುವಂಥದ್ದಿರುತ್ತೆ. ಅದು ಹೇಗೆ ಲೆಕ್ಕಾಚಾರ ಅನ್ನುವಂಥದ್ದು ಇರುತ್ತೆ. ನಿಮ್ಮ ಹೆಸರು ಏನಿರುತ್ತೆ, ಮೊದಲಕ್ಷರ R ಬರಬೇಕಾಗುತ್ತೆ, ರಾಕ್ಷರ ಅಂತ ಹೇಳ್ತೀವಿ. ಸೊ ಅದನ್ನು ಏನು ಅಕ್ಷರಗಳಿರುತ್ತೆ, ಇಂಗ್ಲೀಷ್ ಅಕ್ಷರಗಳು, ಒಂದೊಂದು ಅಕ್ಷರಗಳಿಗೂ ಒಂದೊಂದು ಸಂಖ್ಯೆ ಅಂತ ಇರುತ್ತೆ. ಆ ಸಂಖ್ಯೆಯನ್ನು ಕೂಡಿಸಿದ್ರೆ ನಿಮಗೆ ಟೋಟಲ್ ನಂಬರು 6 ಬರಬೇಕು. ಸೊ ಈ ಥರದ್ದಿದ್ದು ಮತ್ತು ನಿಮ್ಮ ಜನ್ಮ ದಿನಾಂಕಕ್ಕೂ 6 ಬಂತು ಅಂದರೆ ನೀವು ಸಿನಿಮಾ ಕ್ಷೇತ್ರದಲ್ಲಿ ಯಾರೇ ನಿಮಗೆ ಪಾತ್ರಗಳು ಅಥವಾ ಯಾವುದೇ ಒಳ್ಳೆಯ ಆಫರ್ಸ್ನ ತಪ್ಪಿಸೋಕ್ಕಾಗೋದಿಲ್ಲ. ಒಳ್ಳೆಯ ಹೆಸರನ್ನು ಮಾಡೇ ಮಾಡ್ತೀರಾ ಅನ್ನುವಂಥದ್ದು ಹೇಳುತ್ತೆ. ಇವತ್ತು